ಎಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ಯಾರಮ್ಮ ಬೆಲ್ ಮಾಡಿದ್ದು? ಆರ್ಯ ನೋಡಕೊಂಡು ಶೋಭಮ್ಮ ಏನಾದ್ರು ಬಂದ್ಬಿಟ್ರ? ಶೋಭಮ್ಮ ಇಷ್ಟೊತ್ತಲ್ಲಿ ಯಾಕೆ ಬರ್ತಾರೆ? ನೋಡ್ ಸೂರ್ಯ, ಶೋಭಮ್ಮನೇ ಆಗಿರೋ ಇಷ್ಟೊತ್ತಲ್ಲಿ ಜಗಳ ಆಡ್ಕೊಂಡು ಕುತ್ಕೋಬೇಡ, ಮಗನ್ ಕೊಟ್ಟು ಕಳಿಸ್ಬಿಡು. ಏನಕ್ಕಮ್ಮ ಕೊಡ್ಬೇಕು? ನನ್ ಮಗ ಅವನು ಇಲ್ಲೇ ಇರ್ತಾನೆ. ಸೂರ್ಯ ಸುಮ್ನೆ ಇರಮ್ಮ ನೀನು. Hi, Baba. Side, please. ಏನಾಯ್ತು ನಿನ್ನ ಅವಸ್ಥೆ? ಮಧ್ಯರಾತ್ರಿ ಹೆಂಗ್ಸಾಗಿ ಗೊಬ್ಳೆ ಕುಡ್ಕೊಂಡು ಮನೆಗೆ ಬಂದಿದೀಯಲ್ಲ? ಒಬ್ಳೆ ಬಂದಿದ್ಯಾ ಅಂದ್ರೆ ಇನ್ಯಾರ ಜೊತೆ ಬರ್ಬೇಕಿತ್ತು? ಅಂದ್ರೆ ಅಲ್ಲೇ ಯಾವ್ದಾದ್ರು ಫ್ರೆಂಡ್ ಮನೇಲಿ ಮಲ್ಗ್ ಬರ್ಬೇಕಿತ್ತು ಅಂದೆ. ಅತ್ತೆ, ನಾನು ಯಾರ್ದೋ ಮನೇಲಿ ಮಲ್ಕೊಂಡ್ರೆ ಈ ಮನೆ ಮರ್ಯಾದೆ ಏನಾಗುತ್ತೆ ಹೇಳಿ? ಅದನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಲ್ವಾ? ಈ ರೀತಿ ಕುಡ್ದು ಮಧ್ಯರಾತ್ರಿ ಮನೆ ಮುಂದೆ ಬಂದು ಇಳಿದ್ಯಲ್ಲ, ಆಗ ನಮ್ಮ ಮರ್ಯಾದೆ ಏನಾಯ್ತು? ಇದ್ರ ಪರಿಜ್ಞಾನ ಇಲ್ವಾ ನಿನ್ಗೆ? ಬಾವಾ, ನೀವು ಎರಡೆರಡು ಮದ್ವೆ ಮಾಡ್ಕೊಂಡ್ರು ಇನ್ನೂ ಬ್ಯಾಚುಲರ್. ನನ್ನನ್ನು ಕಂಟ್ರೋಲ್ ಮಾಡಕ್ ಬರ್ತಾ ಇದ್ದೀರಾ? ನಾನೇನು ಆರ್ತಿ ಅಲ್ಲ, ನೀವು ಹೆದರ್ಸಿದ ತಕ್ಷಣ ಹೆದರ್ಕೊಂಡು ಮನೆ ಬಿಟ್ಟು ಹೋಗಕ್ಕೆ. ಸೂರ್ಯ, ಅವಳು ಕುಡ್ದಿಲ್ಲ, ಅವಳಿಗಂತೂ ಪರಿಜ್ಞಾನ ಇಲ್ಲ. ನೀನ್ ಯಾಕೋ ಹೀಗಾಡ್ತೀಯ? ಯಾಕೆ ಸುಮ್ಮನಾಗ್ಬಿಟ್ರೆ? ಹೊಡಿರೆ. ಯಾಕಂದ್ರೆ ಈ ಮನೇಲಿ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ. ರಾಕಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾವೆಲ್ಲ ಇಲ್ವೇನೆ? ಇಲ್ಲ, ನೀವು ನಿಮ್ ಗಂಡನ ಜೊತೆ ಸುಖವಾಗಿದ್ದೀರಾ. ಇವ್ರು ಆರ್ತಿನ ಮನೆಯಿಂದ ಆಚೆಗೆ ಹಾಕಿ ಟೈಮ್ ಪಾಸ್ಗೆ ಅಂತ ಕೆಲ್ಸದ ಅರ್ಪಿತನ ಇಟ್ಕೊಂಡು ರಾಕಿ, ಇಳು ಮೇಲೆ. ಆದ್ರೆ ಪಾಪು ನಾನ್ ಮಲಗಿಸ್ತೀನಿ. ಬೇಡ ಪುಟ, ನೀನ್ ಮಲ್ಕೋ. ಮಲ್ಕೋಮ್ಮ. ಸೂರ್ಯ, ಮಗುಗ್ ಹೊಟ್ಟೆ ನೋವು ಅಂತ ಕಾಣಿಸುತ್ತೆ ಕಣೋ. ಪರಿಮಳಂಗೆ ಹೇಳ್ತೀನಿ, ಬಜೆ ತೇದಾಕ್ಲಿ ಅವಳು. ಇಲ್ಲಮ್ಮ, ಇನ್ನೇನ್ ಮಲಗ್ತಿದ್ದ ಅಷ್ಟ್ರಲ್ಲಿ ಆರ್ತಿಯವ್ರ ಫೋಟೋ ನೋಡಿ ತಿರ್ಗಾ ಅಳಕ್ ಶುರು ಮಾಡ್ತಾ. ಅಮ್ಮನ್ ನೆನ್ಪಾಗಿರ್ಬೇಕು, ಅದಕ್ಕೆ ಅಳ್ತಿದ್ದಾನೆ. ಸೂರ್ಯ, ಮಗುನ ಆರ್ತಿ ಹತ್ರ ಕರ್ಕೊಂಡೋಗ್ಬಿಟ್ಬಿಡೋ. ಇಷ್ಟೊತ್ತಲ್ಲಿ ಹೆಂಗಮ್ಮ ಹೋಗ್ಕೊಡಕ್ಕಾಗತ್ತೆ? ಸರಿ, ಬೆಳಗಾದ ಕೂಡ್ಲೆ ಮಗುನ ಕರ್ಕೊಂಡೋಗಿ ಆರ್ತಿ ಹತ್ರ ಬಿಟ್ಬಿಡೋ. ಇಷ್ಟು ಸಣ್ಣ ಮಗುನ ತಾಯಿಯಿಂದ ದೂರ ಮಾಡೋದ್ ಸರಿಯಲ್ಲ ಕಣೋ. ಸೂರ್ಯ, ಕೊಡಿ ಇಲ್ಲಿ. ಓನಪ್ಪ,
ಯಾಕೆ ಅಳೋದು? ಇಲ್ಲೋಡು. ಆರ್ಯಪುಟ್ಟ ಇಲ್ಲಿ ನೋಡಿಲಿ, ಯಾರಿದು? ಅಮ್ಮ ನೋಡಿದ್ಯಾ? ಅಮ್ಮ ನೋಡಿಲಿ, ಅಮ್ಮ ಅಮ್ಮ ನೋಡಿಲಿ. ಆದಿತ್ಯ, ಹಾಲಿಟ್ಟಿದ್ದೀನಿ ಪುಟ್ಟ, ಬಾ ಕುಡಿ. ಅಮ್ಮ, ಪೂಜೆ ಆಗಿದ್ರೆ ಕಾಫಿ ತಗೊಳ್ಳಿ. ನನಗೀಗ ಬೇಡ, ಏನೋ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದು ಕುಡಿತೀನಿ. ಏನಮ್ಮ? ಏನೋ ಪರ್ಸ್ನಲ್ ಕೆಲಸ ಕಣೆ. ನನಗೆ ಸಂಬಂಧ ಪಡದೇ ಇರೋಂಥದ್ದ? ನಿನಗೆ ಸಂಬಂಧ ಪಡದೇ ಇರೋವಂಥದ್ದು. ನಾನು ಹೋಗಿ ನನ್ನ ಮೊಮ್ಮಗನ್ನ ಕರ್ಕೊಂಡು ಬರಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆರ್ಯ ನನಗೆ ಸಂಬಂಧ ಇಲ್ವಾ? ಅವ್ನು ನನ್ನ ಮಗ ಅಮ್ಮ. ನಿನಗೆ ಸಂಬಂಧ ಪಟ್ಟಿದ್ರೆ ನೀನು ಹೀಗೆ ತಣ್ಣಗೆ ಕಲ್ಕಂಬ ಥರ ನಿಂತಿರ್ತಿದ್ದೇನೆ. ಅಲ್ಲಿ ಇಲ್ಲಿ ಹೋಗಿ ಜಗಳ ಆಡಿ ಮಗುನ ಕರ್ಕೊಂಡು ಬರ್ತಾ ಇದ್ದೆ. ಒಂದು ಸ್ವಲ್ಪನೂ ಚಿಂತೆ ಇಲ್ವಾ ನಿನಗೆ? ಪಾಪ ಆ ಪುಟ್ಟ ಮಗು ತಾಯಿ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದೆಯೋ ಏನೋ. ಇದೇ ಯೋಚನೆ ಮಾಡಿ ಮಾಡಿ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನನಗೆ. ನೀನು ನೋಡಿ ಎಷ್ಟು ಆರಾಮಾಗಿದ್ಯಾ ಅಂತ. ನಾನು ಹೋಗ್ತಾ ಇದ್ದೀನಿ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಾಗಿಲ್ಲ. ಅದೆಷ್ಟೊತ್ತಾದ್ರೂ ಸರಿನೇ, ಮಗುನ ಕರ್ಕೊಂಡು ಆ ಮನೆಯವ್ರಿಗೆ ಮುಖಕ್ಕೆ ಮಂಗಳಾರತಿ ಎತ್ತು ಬರ್ತೀನಿ. ಬರೋ ಹಾಗಿದ್ರೆ ಬರ್ಬೋದು. ಅಮ್ಮ, ವಿನಾಕಾರಣ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಸೂರ್ಯ ಅವ್ರ ಆರ್ಯನ ಕರ್ಕೊಂಡು ಬಂದೇ ಬರ್ತಾರೆ. ಹೌದಾ? ನಿಜ ಹೇಳ್ತಿದ್ದೀರಿ ನೀನು? ಮಗುನ ಕರ್ಕೊಂಡು ಬರ್ತೀನಿ ಅಂತ ಸೂರ್ಯ ಫೋನ್ ಮಾಡಿದ್ದ? ಇಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು ನಿನ್ಗೆ ಮಗುನ ಕರ್ಕೊಂಡು ಬರ್ತಾರೆ ಅಂತ? ತಾಯಿ ಮಗುವಿನ ಮಧ್ಯೆ ಕಣ್ಣಿಗೆ ಕಾಣಿಸ್ತಿರೋ ಟೆಲಿಫೋನ್ ಕನೆಕ್ಷನ್ ಇರುತ್ತೆ. ಮಗು ಎಲ್ಲೇ ಹಿಡಿದ್ರು ತಾಯಿ ಗೊತ್ತಾಗುತ್ತೆ ಅಂತ ನೀವೇ ಹೇಳ್ತಾ ಇದ್ರಿ, ನೆನ್ಪಿದ್ಯಾ? ನನ್ನ ಮನ್ಸು ಹೇಳ್ತಾ ಇದ್ದಮ್ಮ, ಸೂರ್ಯ ಅವರು ಆರ್ಯನ ಕರ್ಕೊಂಡು ಬಂದೇ ಬರ್ತಾರೆ. ನೀವು ಇಲ್ಲಿಂದ ಹೋಗೋಷ್ಟೆಲ್ಲ ಅವ್ರು ಇಲ್ಲಿಗೆ ಬಂದ್ಬಿಡ್ತಾರೆ. ಅದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಆರ್ಯನ ಕೈಲಿ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲಮ್ಮ. ನೆನ್ನೆ ರಾತ್ರಿ ನನ್ನ ನೆನೆಸ್ಕೊಂಡು ಅಳ್ತಿರ್ತಾನೆ. ಅದನ್ನು ಸೂರ್ಯವ್ರ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಸೂರ್ಯ ಅವರು ಆರ್ಯನ ಕರ್ಕೊಂಡು ಬಂದೇ ಬರ್ತಾರೆ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಇನ್ನು 1 hour ಕಾದ್ ನೋಡಿ. ಸೂರ್ಯ ಅವರು ಆರ್ಯನ ಇಲ್ಲಿ ಕರ್ಕೊಂಡು ಬಂದಿಲ್ಲ ಅಂದರೆ ನೀವು ಅವ್ರ ಮನೆಗೆ ಹೋಗಿ ಯಾರೇ ಮಂಗಳಾರತಿ ಮಾಡಬೇಕು ಅಂತಿದ್ದೀರೋ ಮಾಡಿ, ಆರ್ಯನ ಕರ್ಕೊಂಡು ಬನ್ನಿ, ಆಯ್ತಾ? ನಾನು ಹೇಳಿದ ಮಾತನ್ನ ನನಗೆ ಹೇಳ್ತಾ ಇದೆಯಾ ನೀನು? ಸರಿ, ಇನ್ನೂ 1 ಗಂಟೆ ಕಾಯ್ತೀನಿ. ಅಷ್ಟರಲ್ಲಿ ಸೂರ್ಯ ಮಗುನ ಕರ್ಕೊಂಡು ಬರಲಿಲ್ಲ ಅಂದರೆ ಆ ಮನೆಯವರಿಗಿದೆ ಮಹಾ ಮಂಗಳಾರತಿ. ಗುಡ್ ಮಾರ್ನಿಂಗ್. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನಿನ್ನ ಅಮ್ಮ, ಆರ್ತಿ ಅಮ್ಮ. ಸಾಕ್ಷಿ, ಏನ್ ನಿನ್ ವೇಷ? ಅಪ್ಪ, ನೆನ್ನೆ ರಾತ್ರಿ ಆರ್ಯ ಪಪ್ಪು ಅಮ್ಮ ಬೇಕು ಅಂತ ಅಳ್ತಾ ಇತ್ತಲ್ಲ, ಅದಕ್ಕೆ ಈಗ ನಾನೇ ಅಮ್ಮನ ತರ ಡ್ರೆಸ್ ಮಾಡ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಹೆಂಗೆ? ನೋಡು, ಅವಳ ಬುದ್ಧಿಗೆ ತೋಚಿದಾಗ ಅವಳ ಮಗುನ ಸಮಾಧಾನ ಮಾಡ್ತಾ ಇದ್ದಾಳೆ. ಆರ್ಯನ್ ಆರ್ತಿ ಅವ್ರನ್ನ ಮರೀಲಿ ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಇವಳು ಮತ್ತೆ ಮತ್ತೆ ಅದನ್ನೇ ಜ್ಞಾಪಿಸ್ತಾ ಇದ್ದಾಳೆ. ಅಂದ್ರೆ ನೀನ್ ಆರ್ಯನ ಕರ್ಕೊಂಡು ಹೋಗಿ ಆರ್ತಿ ಮನೆಗೆ ಬಿಡಲ್ವಾ? ನೋಡಿ, ಅವನೇನ್ ರಾತ್ರಿ ತರ ಅಳ್ತಾ ಇದ್ದಾನ? ಇಲ್ವಲ್ಲ. ಇನ್ನೊಂದ್ 2 ದಿನ ಅಭ್ಯಾಸ ಆದ್ರೆ ಆರ್ತಿ ಅವ್ರನ್ನ ಪೂರ್ತಿಯಾಗಿ ಮರ್ತು ಬಿಡ್ತಾನೆ. ನಿನಗೆ ಚಿಕ್ಕ ಮಕ್ಳ ಮನಸ್ಸು ಅರ್ಥ ಆಗಲ್ಲ. ಈ ವಯಸ್ಸಲ್ಲಿ ಮಕ್ಳಿಗೆ ಏನ್ ಬೇಕು ಅಂತ ತಂದೆಗಿಂತ ತಾಯಿ ಚೆನ್ನಾಗಿ ಅರ್ಥ ಆಗುತ್ತೆ. ಹಠ ಮಾಡದೆ ಮಗುನ್ ಕರ್ಕೊಂಡು ಹೋಗಿ ಆರ್ತಿ ಹತ್ರ ಬಿಟ್ಟು ಬಾ. ನಾನು ಈ ಗಲ್ಲಿಗೆ ಹೋದ್ರೆ ಆರ್ತಿ ಅವರು ಶೋಭಮ್ಮ ಇಬ್ರು ನನ್ನ ಮೇಲೆ ಜಗಳಕ್ಕೆ ಬೀಳ್ತಾರೆ. ಸುಮ್ಮನೆ ನಾನು ಕೋಪದಲ್ಲಿ ಏನಾದರೂ ಅಂದ್ಬಿಡ್ತೀನಿ. ನಾನು ಹೋಗಲ್ಲಮ್ಮ. ನೀನು ಹೋಗದೆ ಇದ್ಮೇಲೆ ಮಗುನ್ ಯಾರ ಜೊತೆ ಕಳಿಸ್ತೀಯಾ? ಪರಿಮಳಂಗ್ ಹುಷಾರಿಲ್ಲ, ರಾಖಿ ಇನ್ನು ಎದ್ದೇ ಇಲ್ಲ. ರಾಖಿ ಅವಳೆ ಮಗುನ್ ಬಿಟ್ಟು ಬರ್ತೀನಿ ಅಂದ್ರು ನಾನು ಅವಳ ಜೊತೆ ಕಳ್ಸಲ್ಲ. ಮತ್ತಿನ್ ಯಾರ ಜೊತೆ ಕಳಿಸ್ತೀಯೋ? ರವಿ ಬೆಳಗಾಗಿದ್ದೆಲ್ಲೋ ಹೊರಗಡೆ ಹೋದ. ನೀನು ಹೋಗದೆ ಇದ್ಮೇಲೆ ಮಗುನ್ ಯಾರ ಜೊತೆ ಕಳಿಸ್ತೀಯಾ? ಪರಿಮಳಂಗ್ ಹುಷಾರಿಲ್ಲ, ರಾಖಿ ಇನ್ನು ಎದ್ದೇ ಇಲ್ಲ. ರಾಖಿ ಅವಳೆ ಮಗುನ್ ಬಿಟ್ಟು ಬರ್ತೀನಿ ಅಂದ್ರು ನಾನು ಅವಳ ಜೊತೆ ಕಳ್ಸಲ್ಲ. ಮತ್ತಿನ್ ಯಾರ ಜೊತೆ ಕಳಿಸ್ತೀಯೋ? ರವಿ ಬೆಳಗಾಗಿದ್ದೆಲ್ಲೋ ಹೊರಗಡೆ ಹೋದ.
ಒಂದು ಕೆಲಸ ಮಾಡ್ತೀನಮ್ಮ, ಆರ್ಯನ್ನ ಅರ್ಪಿತಾ ಜೊತೆ ಕಳಿಸ್ತೀನಿ. ಮಗುನ ಕರ್ಕೊಂಬಂದಿದ್ ನೀನು. ನಾನೇ ಹೋದ್ರೆ ಇಲ್ಲದ ಗಲಾಟೆಗಳು, ಅದ್ರ ಬದಲು ಅರ್ಪಿತಾ ಹೋದ್ರೆ ಯಾವ ಮಾತು ಇರಲ್ಲ. ಆರ್ಯನ್ನ ಕರ್ಕೊಂಡೋಗಿ ಅವ್ರ ಅಮ್ಮನ ಹತ್ರ ಬಿಟ್ಬಿಟ್ಟು ಬನ್ನಿ. ಅಮ್ಮ, ಸೂರ್ಯಪ್ಪನ್ ಗಾಡಿ ಬಂತು. ಮೇಡಮ್, ಸೂರ್ಯ ಅವರು ಮಗುನ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ನಾನು ಹೊರಡ್ತೀನಿ. ಒಂದು ನಿಮಿಷ, ಒಳಗೆ ಬನ್ನಿ. ಸೂರ್ಯ ಅವ್ರು ಬರಲಿಲ್ವಾ? ಇಲ್ಲ, ಅವ್ರು ತುಂಬ ಬ್ಯುಸಿ, ಅದಕ್ಕೆ ನನ್ನ ಕಳಿಸಿದ್ರು. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಸಾಕ್ಷಿ ತಾಯಿ. ಏನು ತಾಯಿ ಥರ ಅಂತ ಹೇಳೋಕೆ ಹೊರಟೆ. ತಾಯಿ ಥರ ಅಂದರೆ? ಸಾಕ್ಷಿನ ನೋಡ್ಕೊಳ್ಳೋದಕ್ಕೆ ಸೂರ್ಯ ಅವ್ರು ನನ್ನ ಇಟ್ಕೊಂಡಿದ್ದಾರೆ. ಐ ಮೀನ್, ನನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡೆ. ಅದನ್ನೇ ನೇರವಾಗಿ ಹೇಳು. ಸಾಕ್ಷಿಗೆ ನೋಡ್ಕೊಳಕ್ ಬಂದಿರೋ ಕೆಲಸದವಳು ಅಂತ, ಅದನ್ನ ಬಿಟ್ಬಿಟ್ಟು ತಾಯಿ ಥರ ಅಂತೆ. ತಾಯಿನ ಯಾರು ಅಪಾಯಿಂಟ್ ಮಾಡ್ಕೊಳಕ್ಕಾಗಲ್ಲ. ಸಾಕ್ಷಿ ಅಮ್ಮನ ಹೆಸರು ಅರ್ಪಿತಾ, ನನ್ನ ಹೆಸರು ಅರ್ಪಿತಾ. ಸಾಕ್ಷಿ ನನ್ನನ್ನು ಅವ್ರ ಅಮ್ಮನ ಥರ ಅಂತ ಅನ್ಕೊಂಡಿದ್ದಾಳೆ. ಅದನ್ನು ಹೇಳಕ್ಕೆ ಹೊರಟೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಹೆಣ್ಣು ಬೈಕ್ ಸಾಕಿದ್ದಾರೆ, ಅದಕ್ಕೂ ಅರ್ಪಿತಾ ಅಂತಾನೆ ಹೆಸರಿಟ್ಟಿರೋದು. ಇನ್ನೊಬ್ರು ಹೆಸರಿಟ್ಕೊಂಡ ತಕ್ಷಣ ಅವ್ರ ಥರ ಆಗ್ಬಿಡಲ್ಲ. ಊರಲ್ಲಿ ಸುಮಾರು ಜನ ಮೋಹನ್ ದಾಸ್ ಅಂತ ಹೆಸರಿಟ್ಕೊಂಡಿರ್ತಾರೆ, ಹಾಗಂತ ಅವರೆಲ್ಲ ಗಾಂಧಿ ಆಗ್ಬಿಡಲ್ಲ. ಇದನ್ನ ನೀನು ಸಾಕ್ಷಿಗೆ ತಿಳಿಸಿ ಹೇಳು, ಗೊತ್ತಾಯ್ತಾ? ಇನ್ಮೇಲೆ ಸೂರ್ಯ ಅವ್ರನ್ನ ಅವರು ಇವ್ರಂತೆಲ್ಲ ಕರಿಬೇಡ, ಸೂರ್ಯ ಸರ್ ಅಂತ ಕರಿ. ಅರ್ಥ ಆಯ್ತಾ? ನಾ ಹೊರಡ್ಲಾ? ಮೊದಲು ಹೊರಡು. ಒಂದು ನಿಮಿಷ ಅಮ್ಮ, ಇವ್ರಿಗೇನಾದರೂ ಕುಡಿಯಕ್ಕೆ ಮಾಡಿಕೊಡಿ. ಏನ್ ಕುಡಿತೀಯ? ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ನನಗೆ ಭಾಸ್ಕರ್ನ ಫೋನ್ ಮಾಡ್ಕೊಡಿ, ನಂಗೆ ಅವನ ಜೊತೆ ಮಾತಾಡಕ್ಕಿದೆ. ಯಾಕೆ? ರಾತ್ರಿ ನಡೆದಿದ್ದೆಲ್ಲ ಹೇಳೋದಕ್ಕ? ಹೌದು ಕಣ, ನಾನು ಅವನ ಜೊತೆ ಮಾತಾಡಬೇಕು. ಒಂದು ಫೋನ್ ಮಾಡಿ ಅವಳನ್ನ ಅವ್ನು ಕಂಟ್ರೋಲ್ ಮಾಡ್ಲಿ ಅಥವಾ ಜೊತೆನಲ್ಲಿ ಕರ್ಕೊಂಡು ಹೋಗ್ಲಿ. ಭಾಸ್ಕರ್ ಹೇಳೋದು ಬೇಡಮ್ಮ. ಬೇಡ ಅಂದ್ರೆ ಸಹಿಸ್ಕೊಂಡಿರೋದ್ಯಾ? ನನ್ನ ಕೈಲಿ ಆಗಲ್ಲಪ್ಪ. ಸಹಿಸ್ಕೊಳ್ಳಿ ಅಂತ ಹೇಳ್ತಿಲ್ಲಮ್ಮ, ಹೇಳೋದು ಬೇಡ ಅಂದೆ ಅಷ್ಟೇ. ಪಾಪ ಅವನು ಆಫೀಸಲ್ಲಿ ಡೆಡ್ಲೈನ್ ರೀಚ್ ಆಗಿಲ್ಲ ಅಂತ ಎಷ್ಟು ಟೆನ್ಷನಲ್ಲಿ ಇರ್ತಾನೆ. ಇದನ್ನು ಅವ್ನಿಗೆ ಹೇಳಿದ್ರೆ ಏನು ಅನ್ಕೊಳ್ಳಲ್ಲ ಹೇಳಿ? ಅತ್ತೆ, ಅತ್ತೆ, ಐ ಆಮ್ ಸಾರಿ ಅತ್ತೆ. ನಿನ್ನೆ ರಾತ್ರಿ ನಾನು ಆ ರೀತಿ ಮಾಡಬಾರ್ದಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏನು ಕ್ಷಮಿಸೋದು? ಮಾಡೋ ರಾಧ ಅಂತೆಲ್ಲ ಮಾಡ್ಬಿಟ್ಟು ನಶೆ ಹೇಳಿದ್ಮೇಲೆ ಕ್ಷಮಿಸು ಅಂತ ಹೇಳ್ತೀಯಾ? ಯಾಕೆ ಸಂಜೆ ಮತ್ತೆ ಹೋಗಕ್ಕ? ಖಂಡಿತವಾಗ್ಲೂ ಇನ್ನೊಂದ್ಸರಿ ಆ ರೀತಿ ಮಾಡಲ್ಲ ಅತ್ತೆ, ನಿಮ್ಮ ಆಣೆಗೂ. ನನ್ನ ಮೇಲೆ ಯಾಕೆ ಆಣೆ ಮಾಡ್ತೀಯಾ? ನನ್ಗೇನಾದ್ರೂ ಆಗ್ಬಿಡ್ಲಿ ಅಂತನಾ? ಅಕ್ಕ ಪ್ಲೀಸ್, ನೀವಾದ್ರೂ ಹೇಳಿ. ನಾನೇನು ಹೇಳಲಿ? ಸಾಕಾಗಿದೆ ನಮಗೆ ರಾತ್ರಿ ಎಲ್ಲ. ಇನ್ನೊಂದ್ಸರಿ ಆ ರೀತಿ ಮಾಡಲ್ಲ ಅಕ್ಕ. ನಿಮ್ಮ ದಯವಿಟ್ಟು ನನ್ನ ಮೇಲೆ ಆಣೆ ಮಾಡಬೇಡ ನೀನು. ಭಾವ ಪ್ಲೀಸ್, ನೀವಾದ್ರೂ ಹೇಳಿ. ನಂಗೆ ಗೊತ್ತು ಭಾವ, ನಿಮ್ಮೆಲ್ರಿಗೂ ನನ್ನ ಮೇಲೆ ತುಂಬಾ ಬೇಜಾರಾಗಿದೆ ಅಂತ. ಕೋಪ ಇದ್ರೆ 4 ಈಟ್ ಹೊಡೆದ್ಬಿಡಿ. ಆದ್ರೆ
ಈ ರೀತಿ ಎಲ್ಲರೂ ನನ್ನನ್ನು ನಡೆಸ್ಕೋಬೇಡಿ. ನೀವ್ಯಾರು ನನ್ನನ್ನು ಕ್ಷಮಿಸದೆ ಹೋದ್ರೆ ನಾನು ಈ ಮನೇಲಿ ಇರಲ್ಲ, ಎಲ್ಲಾದ್ರೂ ಹೋಗ್ತೀನಿ. ಮತ್ತೆ ಈ ರೀತಿ ಮಾಡಕ್ ಹೋಗ್ಬೇಡ. ಖಂಡಿತವಾಗ್ಲೂ ಬಾವಾ, ಇನ್ಯಾವತ್ತೂ ಈ ರೀತಿ ಮಾಡಲ್ಲ. ಐ ಪ್ರಾಮಿಸ್. ಆದಿತ್ಯ, ಪಾಪು ಪೌಡ್ರ್ ಕೊಡಲ್ಲಿ. ಯಾವ ಪೌಡ್ರು ಡಬ್ಬ ಅಮ್ಮ? ಅಲ್ಲೇ ಇತ್ತಲ್ಲೋ. ಎಲ್ಲಿದೆ? ಹೇ, ಅಲ್ಲೇ ನಿನ್ ಕಾಲ ಹತ್ರ ಬಿದ್ದಿದ್ಯಲ್ಲ, ತಗೊಂಬಾ. ತೊಳಿ. ಆದಿತ್ಯ, ನಿನ್ ತಮ್ಮನ್ ಮಾತಾಡ್ಸೋ. ನೋ, ಐ ಡೋಂಟ್ ಲೈಕ್ ಹಿಮ್. ಆದಿತ್ಯ, ಹಾಗೆಲ್ಲ ಹೇಳ್ಬಾರ್ದು ಕಣೋ. ಇವ್ ನಿನ್ ತಮ್ಮ ಅಲ್ವಾ? ನೋಡು, ಅವ್ನ ಕಣ್ಣು ನೋಡು, ನನ್ನ ಥರ ಇದೆ. ಅವ್ನ ಮೂಗು ನೋಡು, ಸೂರ್ಯರ ಥರ ಇದೆ. ಅವನು 50% ನಿಮ್ಮ ಥರ ಕಾಣಿಸ್ತಾನೆ, ಇನ್ನ 50% ಸೂರ್ಯ ಡ್ಯಾಡಿ ಥರ ಕಾಣಿಸ್ತಾನೆ. ಅದಕ್ಕೆ ಐ ಲೈಕ್ ಹಿಮ್ ಓನ್ಲಿ 50%. ಆದಿ, ಹಾಗೆಲ್ಲ ಹೇಳ್ಬಾರ್ದು ಪುಟ. ಮಕ್ಕಳು ದೇವ್ರ ಸಮಾನ. ಮಗುನ್ ತಗೋ ಅಂದೆ. ಯಾಕೆ ಮೇಡಮ್? ಮಗುನ ಯಾರು ಕರ್ಕೊಂಡು ಹೋದ್ರೋ ಅವ್ರಿಗೆ ತಂದು ಬಿಡೋದಕ್ಕೆ ಹೇಳು. ಏನೇ ಮಾಡ್ತಾ ಇದೀಯ ನೀನು? ಮಗುನ ಯಾಕೆ ವಾಪಸ್ ಕೊಡ್ತಾ ಇದೀಯಾ? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನನಗಲ್ಲಮ್ಮ, ನಿಮ್ಮ ಅಳಿಯಂಗೆ ತಲೆ ಕೆಟ್ಟಿದೆ. ಮಗುನ ಅವ್ರು ಕರ್ಕೊಂಡು ಹೋದ್ರು, ಈಗ ಕೆಲಸದೊಳಗೆ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಮಗುನ ಪಾರ್ಸಲ್ ಕೊಟ್ಟು ಕಳಿಸಿದಾರಮ್ಮ. ಮಗುನ ಅವರಾಗೆ ಅವ್ರು ತಂದ್ಕೊಡೋವರೆಗೂ ನಾನು ಇಸ್ಕೊಳ್ಳಲ್ಲ. ಇಲ್ಲ ಅಂದರೆ ಆರ್ಯ ಅವ್ರ ಮನೇಲೇ ಇರಲಿ ಬಿಡಿ, ಹೇಗಿದ್ರು ಸೂರ್ಯ ಅವ್ರು ನೋಡ್ಕೋತಾರೆ. ಅದು ಅಲ್ಲದೆ ಮನೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಮನೆ ಕೆಲಸದವಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರಲ್ಲ. ಇದ್ಯಾಕೋ ಅತಿ ಆಯ್ತು ಕಡೆ. ನೀನು ಮಾಡ್ತಿರೋದು ನನಗೆ ಸ್ವಲ್ಪನೂ ಸರಿ ಅನ್ನಿಸ್ತಾ ಇಲ್ಲ. ನಾನು ಮಾಡ್ತಿರೋದು ಸರಿಯಾಗೇ ಇದೆ ಅಮ್ಮ. ಹಾಗೆ ಮಾಡಿದ್ರೇ ಸೂರ್ಯ ಅವರು ನನ್ನ ಹತ್ರ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಕೈ ತಪ್ಪು ಹೋಗ್ಬಿಡ್ತಾರೆ. ನೀನು ಹೊರಡ್ಬೋದು. ನಿನ್ನ ಹೆಸರೇನಂದ್ರೆ? ಓ, ಪಕ್ಕದ ಮನೆ ಬೆಕ್ಕಿನ ಹೆಸರು ಅರ್ಪಿತಾ. ನೆನಪಿರುತ್ತೆ ಬಿಡು. ನೀನು ಹೊರಡು.
ಬರ್ತಾ ಇದ್ದೀರಾ? ನೀವು ಹೇಳ್ದಾಗೆ ಆರ್ತಿ ಅವ್ರ ಮನೆಗೆ ಮಗು ಕೊಡೋಕೆ ಅಂತ ಹೋದೆ. ಆದರೆ ಅವರು ಮಗುನ ಕರ್ಕೊಂಡು ಹೋಗಿದ್ದು ಸೂರ್ಯ ಅವರೇ ಕರ್ಕೊಂಡು ಬಂದ್ಬಿಡ್ಲಿ ಅಂತ ಹೇಳಿದ್ರು. ಹಾಗಿದ್ರೆ ಆರ್ಯನಿಲ್ಲಿ? ಆರ್ಯನ್ ನಾನು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಯಾರೋ 3 ಜನ ಕಾರ್ಗೆ ಅಡ್ಡ ಹಾಕಿ ನನ್ನ ಕೈಯಿಂದ ಆರ್ಯನ್ ಕಿತ್ಕೊಂಡು ಹೋದ್ರು. ಹಾಗಿದ್ರೆ ಆರ್ಯನಿಲ್ಲಿ? ಆರ್ಯನ್ ನಾನು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಯಾರೋ 3 ಜನ ಕಾರ್ಗೆ ಅಡ್ಡ ಹಾಕಿ ನನ್ನ ಕೈಯಿಂದ ಆರ್ಯನ್ ಕಿತ್ಕೊಂಡು ಹೋದ್ರು. ಯಾರು ಕಿಡ್ನಾಪ್ ಮಾಡಿದ್ದು? ಏನಾದರೂ ಅವ್ರ ಸುಳಿವು? ಚಾರೆ ಗಾಡಿ ನಂಬರು? ಯಾರೋ 3 ಜನ ಇದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡು, ಮಗುನ ನೀನು ಇಲ್ಲಿ ಕರ್ಕೊಂಬಂದಿದ್ದರಿಂದ ಆಗಿದ್ದ ಅನಾಹುತ. ನೀವೇ ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದೀರಾ? ಮಗು ಕಿಡ್ನಾಪ್ ಆಗಿದ್ದು ನನ್ನ ತಪ್ಪ. ಮಗುನ ನಾನು ಕೊಟ್ಟು ಕಳಿಸ್ದೆ, ಆದ್ರೆ ಅಲ್ಲಿ ಆರ್ತಿ ಅವರು ಮಗುನ ಇಟ್ಕೊಳ್ದೆ ವಾಪಸ್ ಕಳ್ಸಿದ್ದು. ಅಲ್ಲಿಗೆ ತಪ್ಪಿ ಯಾರ್ದು? ಆರ್ತಿ ಅವ್ರದ್ದೇ ತಾನೆ? ಸಮಾಧಾನ ಮಾಡ್ಕೊ.